ಕರ್ನಾಟಕದ ಅಕ್ಕ ತಂಗಿರಿಗೆ ಮಿರರ್ ಎಲ್ಲಿಡಬೇಕು ಅವ್ರು ತುಂಬ ಶೃಂಗಾರಗೊಳ್ಳಕ್ಕೆ. ನಮಸ್ಕಾರ ವಿಶ್ಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ನೆಮ್ಮದಿ ವಾಸ್ತುಗೆ ಸ್ವಾಗತ. ಥ್ಯಾಂಕ್ ಯು. ಹಿಂದಿನ ವಿಡಿಯೋಗಳಲ್ಲಿ ನಾವು ತುಳಸಿ ಬಗ್ಗೆ ಮಾತಾಡಿದ್ವಿ, ಎಲ್ಲಿಡಬೇಕು ಅಂತ. ಹೌದು. ಅದೇ ರೀತಿ ನಮ್ಮ ಕರ್ನಾಟಕದ ಅಕ್ಕ ತಂಗಿರಿಗೆ ಮಿರರ್ ಎಲ್ಲಿಡಬೇಕು ಅವ್ರು ತುಂಬ ಶೃಂಗಾರಗೊಳ್ಳಕ್ಕೆ ಅಥವಾ ಅವ್ರಿಗೆ ಒಳಿತಾಗಕ್ಕೆ ಎಲ್ಲಿಡಬೇಕು ಅಂತ ಹೇಳ್ತೀರಾ? ಓಕೆ, ನೋಡಿ, ಮಿರರ್ ನಾವು ವಾಟರ್ ಎಲಿಮೆಂಟ್ ಅಂತ ಕರಿತೀವಿ. ಆದ್ರಿಂದ ನಾರ್ತ್ ಈಸ್ಟ್ ಇಲ್ಲಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ನಾರ್ತ್ ಅಲ್ಲಿ ಇಡೋದ್ರಿಂದ ಆಪರ್ಚುನಿಟೀಸ್ ಬರುತ್ತೆ, ವೆಲ್ತ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಇಡೋದ್ರಿಂದ ವಿಷನ್ ಬರುತ್ತೆ ಮತ್ತೆ ನಾಲೆಡ್ಜ್ ಬರುತ್ತೆ. ಅದೇ ರೀತಿ ಯಾರೆಲ್ಲ ಮೆಡಿಟೇಷನ್ ಮಾಡಬೇಕು ಅನ್ಕೊಂಡಿದ್ದೀರಿ ಅವರು ನಾರ್ತ್ ಈಸ್ಟ್ ಅಲ್ಲಿ ಇಡ್ಬೋದು. ಈಸ್ಟ್ ಅಲ್ಲಿ ಮಿರರ್ ಇಡೋದ್ರಿಂದ ಸೋಷಿಯಲ್ ಸರ್ಕಲ್ ಚೆನ್ನಾಗುತ್ತೆ. ಓಕೆ, ಈ ಮಿರರ್ ಯಾವ ಶೇಪ್ ಅಲ್ಲಿ ಇರಬೇಕು ಅಂತ ಏನಾದ್ರು ಇದೆಯಾ? ನೋಡಿ, ಮಿರರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಶೇಪಲ್ಲಿ ಬರ್ತಾ ಇದೆ. ಹ್ಮ್. ಬಹುಮುಖ್ಯವಾಗಿ ಸ್ಕ್ವಯರು, ರೆಕ್ಟ್ಯಾಂಗಲ್, ಓವಲ್ ಶೇಪ್, ಈ 3 ಶೇಪ್ಗಳಲ್ಲಿ ಮಾತ್ರ ಇಡಬೇಕು. ಓಕೆ, ಈ ಮಿರರ್ ಬೆಡ್ರೂಮ್ ಅಲ್ಲಿ ಕಾಲ್ ಕಾಣಂಗ್ ಇಡಬಾರ್ದು ಅಂತ ಹೇಳ್ತಾರಲ್ಲ, ನಿಜ? ನೋಡಿ, 2-3 ಕಡೆ ಮಿರರ್ನ ಅವಾಯ್ಡ್ ಮಾಡಬೇಕು. ಒಂದು ಬೆಡ್ರೂಮ್ ಅಲ್ಲಿ ಬೆಡ್ ಕಾಣಂಗ್ ಇಡಬಾರ್ದು. ಅದೇ ರೀತಿ ಡೋರ್ ಎದುರುಗಡೆ ಅಂದ್ರೆ ಬಾಗಿಲ ಎದುರುಗಡೆ ಇಡಬಾರ್ದು. ಅದೇ ರೀತಿ ಟಾಯ್ಲೆಟ್ ಅಲ್ಲಿ ಕೂಡ ಮಿರರ್ನ ಪ್ಲೇಸ್ಮೆಂಟ್ ಮಾಡಬಾರ್ದು. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.